ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ಹುರುಳಿಕಾಳು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ. ಶೀತ ಕೆಮ್ಮು ಏನಾದರೂ ಇದ್ದಾಗ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಕಡಿಮೆ ಆಗಿಬಿಡುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹುರುಳಿಕಾಳು ಅಷ್ಟೇ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹುರುಳಿಕಾಳು ನೆನೆಸಿರೋ ಅಂಥದ್ದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು, ಕಲ್ಲುಗಳಿರುತ್ತೆ ಇದರಲ್ಲಿ ತುಂಬ, ನೋಡಿಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ನೆನೆಸಿರೋ ಅಂಥದ್ದು ಒಂದು ನೈಟ್ ನೆನೆಸ್ಬೇಕು, ಚೆನ್ನಾಗಾಗುತ್ತೆ. ನೋಡಿ, ಈಗ ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೆಂದಿರೋ ಅಂಥ ಹುರುಳಿಕಾಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ತೊಳ್ಕೊಳ್ಬೇಕು ಚೆನ್ನಾಗಿ. ಹುರುಳಿಕಾಳು ನೆಂದಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ವಿಜಲ್ ಹಾಕಿ 4ರಿಂದ 5 ವಿಜಲ್ ಹಾಕ್ಸ್ಕೊಳ್ಬೇಕು. ಹುರುಳಿಕಾಳು ಸ್ವಲ್ಪ ಗಟ್ಟಿ, ಬೇಗ ಬೇಯಲ್ಲ. ನೋಡಿ, ಬೆಂದಿದೆ. ಈಗ ನಾನು ಉಪ್ಪು ಏನು ಹಾಕಲಿಲ್ಲ, ಹಾಗೆ ಬೇಯಿಸಿದ್ದೀನಿ. ನೋಡಿ, ಇದನ್ನು ಒಂದು ಸೌಟಷ್ಟು ರುಬ್ಬೋದಕ್ಕೆ ತಗೊಳ್ತಾ ಇದ್ದೀನಿ. ನೋಡಿ, ರುಬ್ಬೋದಕ್ಕೆ ಹಸಿ ಕಾಯಿ ಸ್ವಲ್ಪ. ನೋಡಿ, ಬೇಯಿಸಿರೋಂಥ ಹುರುಳಿಕಾಳು ಹಾಕೋದ್ರಿಂದ ಸಾರು ತಿಕ್ನೆಸ್ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರು 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೋದು. ನೋಡಿ, ಹುಣಸೆ ಹಣ್ಣಿಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಅರ್ಧ ಇದು ಹಾಕಿದ್ರು, 1 ಟೊಮೊಟೊ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಒಂದು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಹುರುಳಿಕಾಳಲ್ಲೇ ಒಂದು 4-5 ಥರ ಸಾಂಬಾರು ಮಾಡ್ಬೋದು, ತುಂಬ ರುಚಿ ಇರುತ್ತೆ. ನೋಡಿ, ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈಗ ರುಬ್ಬಿರೋ ಅಂಥ ಮಸಾಲೆನ ನೋಡಿ, ಹುರುಳಿಕಾಳು ಏನು ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಸೇರಿಸ್ಕೊಳ್ಬೇಕು. ಹುರುಳಿಕಾಳು ತುಂಬಾ ಹೆಲ್ತ್ಗೆ ಒಳ್ಳೆಯದು. ನೋಡಿ, ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಂಡು ನೋಡಿ. ನಮಗೆ ಸ್ವಲ್ಪ ತಿಳಬೇಕು ಅಂದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಅದು ಬೇಯಬೇಕಾದ್ರೆ ಇನ್ನೂ ಗಟ್ಟಿ ಆಗುತ್ತೆ. ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು ಇದೆಲ್ಲ. ನೋಡಿ, ಈಗ ಇದಕ್ಕೆ 1 ಟೊಮೊಟೊ ಸೇರಿಸ್ತಾ ಇದ್ದೀನಿ. 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳ ಹಾಕಿ ಇನ್ನೂ 2ರಿಂದ 3 ವಿಜಲ್ ಹಾಕ್ಸ್ಕೊಳ್ಬೇಕು. ಅದು ಹುರುಳಿಕಾಳು ಬೆಂದಷ್ಟು ಅದು ಹಿಂಗೆ ಬಿಡುತ್ತಲ್ಲ, ಬಾಯಿ ಬಿಡುತ್ತಲ್ಲ, ಅದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು 2ರಿಂದ 3 ವಿಜಲ್ ಹಾಕಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಚಿಕ್ಕದು, 2 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಈಗ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆ ಕೊಡೋದ್ರಿಂದನೇ ಆ ಸಾರು ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಕರಿಬೇವು, ನೋಡಿ ಆಗಿದೆ. ಈಗ ನೋಡಿ, ಸಾಂಬಾರು ಆಗಿದೆ. ನಾನು 3 ವಿಜಲ್ ಹಾಕ್ಸಿದ್ದೀನಿ. ಒಗ್ಗರಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಬಾಯಿ ಕೆಟ್ಟಾಗೆಲ್ಲ ಈ ಥರ ಸಾಂಬಾರು ಮಾಡಿ ನೋಡಿ, ಎಷ್ಟು ರುಚಿ ಕೊಡುತ್ತೆ ಬಾಯಿಗೆ. ಹಳೆ ಕಾಲದವ್ರಿಗೆಲ್ಲ ಈ ಥರ ಸಾಂಬಾರುಗಳಂದರೆ ತುಂಬಾ ಇಷ್ಟ. ವಾಯುವಂಶ ಎಲ್ಲ ಇದ್ರೂ ಕಡಿಮೆ ಆಗುತ್ತೆ ಹುರುಳಿಕಾಳು ಊಟದಲ್ಲಿ ಆಗಾಗ ಬಳಸೋದ್ರಿಂದ. ಅದುವಾಗಿ ಚೆನ್ನಾಗಿ ಬೆಂದಿದೆ. ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿದೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಸಾಂಬಾರಿಗಿಂತ ಈ ಥರ ಮಾಡೋದ್ರಿಂದ ತುಂಬಾ ರುಚಿ ಕೊಡುತ್ತೆ.
ಥ್ಯಾಂಕ್ ಯು ಫ್ರೆಂಡ್ಸ್.